ನಮ್ಮ ಜೊತೆ ಈಗ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಇದ್ದಾರೆ. ಮಾತಾಡ್ಸಿನವ್ರನ್ನ ಮೇಡಮ್, ಇದೀಗ ಫೋನ್ಪೇ ಮತ್ತು ಪೇಟಿಎಮ್ ಮುಖಾಂತರ ಪರಿಶೀಲನೆ ಮಾಡ್ತಿದ್ದೀರಾ, ನೋಟಿಸ್ ಕೊಡ್ತಿದ್ದೀರಾ. ಯಾರು 40 ಲಕ್ಷ ದಾಟಿದ್ದಾರೆ ಅಂಥವ್ರಿಗೆ ಟ್ಯಾಕ್ಸ್ ಕಟ್ ಅಂತ GST ಕಟ್ ಅಂತ ಹೇಳ್ತಿದ್ದಾರೆ. ಮೇಡಮ್, ಈಗ ಬೇರೆ ಬೇರೆ ಆ್ಯಪ್ಗಳಿದ್ದಾವೆ, ಗೂಗಲ್ ಪೇ, ಅಮೆಜಾನ್ ಪೇ, ಈಗ ರೂಪೇ, ಈಗ ಸುಮಾರು ಆ್ಯಪ್ಗಳಿದ್ದಾವೆ. ಅದಕ್ಕೇನಾದರೂ ಮುಂದಿನ ದಿನಗಳ ಪರಿಶೀಲನೆ ಆಗುತ್ತೆ ಹೇಗೆ ಮೇಡಮ್ ಅಂತ? ಇದ್ರ ಬಗ್ಗೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ನಿರ್ಧಾರ ತಗೊಳ್ತಾರೆ. ಸದ್ಯಕ್ಕೆ ನಮ್ಮ ಕಡೆ ಈ ವಿಷಯ ಕುರಿತು ಯಾವುದೂ ಮಾಹಿತಿ ಇಲ್ಲ. ಮೇಡಮ್, ಈಗ ಕೇಂದ್ರ ಕಚೇರಿಯಿಂದ ಒಂದು ಫೋನ್ಪೇ ಮತ್ತು ಪೇಟಿಎಮ್ ಇದ್ರೆ ಮಾತ್ರ ಪರಿಶೀಲನೆ ನಡೆದು ಈಗ ಸದ್ಯಕ್ಕೆ ಪಡ್ಕೊಂಡಿರುವಂಥ ಮಾಹಿತಿ ಅಷ್ಟರದ್ದು. ಆದರೆ ಇದಕ್ಕೆ ಸೀಮಿತ ಇರಬೇಕು ಅಂತೇನಿಲ್ಲ. ಮುಂದಿನ ಕ್ರಮ ಏನು ಅನ್ನೋದು ಕೇಂದ್ರ ಕಚೇರಿಯಲ್ಲಿ ನಿರ್ಧಾರ ಮಾಡ್ತಾರೆ. ಮುಂದಿನ ದಿನಗಳು ಸಹ ಅದು ಸಹ ಬರ್ಬೋದು ಮೇಡಮ್. ಏನಾದರೂ ಬರ್ಬೋದು ಇಲ್ವೋ ಇದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಇದು ನಮ್ಮ ಹೆಡ್ ಆಫೀಸಲ್ಲಿ ಮಾತ್ರ ನಿರ್ಧಾರ ಮಾಡ್ತಾರೆ. ಯಾಕಂದರೆ ಮೇಡಮ್, ಈಗ ಫೋನ್ಪೇ ಪೇಟಿಎಮ್ ಬಳಸ್ತಾರೆ, ಕೆಲವರು ಗೂಗಲ್ ಪೇ ಬಳಸ್ತಾರೆ, ಅಮೆಜಾನ್ ಪೇ ಬಳಸ್ತಾರೆ, ರೂಪೇ ಎಲ್ಲ ಬಳಸ್ತಿದ್ದಾರೆ. ತುಂಬ ಆ್ಯಪ್ಗಳಿದ್ದಾವೆ. ಹೌದು. ಅದ್ರ ಮೇಲೆ ಏನಾದರೂ ಪರಿಶೀಲನೆ ಮುಂದಾಗ್ತಾರೆ ಅಂತ ಅಷ್ಟೇ ಮ್ಯಾಮ್. ಅಲ್ಲ, ಸದ್ಯಕ್ಕೆ ಇರೋ ಮಾಹಿತಿ ಇಷ್ಟೇ, ತಮ್ಗೆ ಗೊತ್ತಿರೋಷ್ಟು. ನಮಗೂ ಗೊತ್ತಿರೋದು ಅಷ್ಟೇ. ಇನ್ನು ಮುಂದೆ ಏನು ಅನ್ನೋದು ನಮ್ಮ ಕೇಂದ್ರ ಕಚೇರಿ ಮೇಲೇ ಡಿಪೆಂಡ್ ಆಗುತ್ತೆ. ಅಲ್ಲಿಂದ ಏನಾದರೂ ಈ ಒಂದು ವಿಚಾರಕ್ಕೆ ಆದೇಶ ಬಂತಂದರೆ ನೀವು ಪರಿಶೀಲನೆಗೆ ಮುಂದಾಗ್ತೀರಾ? ಅವ್ರು ನಮಗೆ ಮಾಹಿತಿ ಒದಗಿಸ್ಕೊಟ್ರೆ, ಕ್ರಮ ಕೈಗೊಳ್ಳ್ರಿ ಅಂತ ನಿರ್ದೇಶನ ನೀಡಿದರೆ ಆವಾಗ ಮಾತ್ರ ಮುಂದುವರಿಬೇಕು. 40 ಲಕ್ಷ ವಹಿವಾಟು ಜಾಸ್ತಿ ಇರುತ್ತೆ ವರ್ಷಕ್ಕೆ, ಅವ್ರ ಮೇಲೆ GST ಕಟ್ಟಲೇಬೇಕು. ಅಲ್ಲ, ಕಟ್ಟಲೇಬೇಕು ಅಂದರೆ ಅನ್ವಯ ಆದರೆ ಮಾತ್ರ. 40 ಲಕ್ಷ ಟ್ರಾನ್ಸಾಕ್ಷನ್ ರೀಚ್ ಆಗಿದ ತಕ್ಷಣ ಕಟ್ಟಲೇಬೇಕು ಅಂತಿಲ್ಲ. ಎಕ್ಸಮ್ಟೆಡ್ ಇದ್ದರೆ ಅಥವಾ ನಾನ್ GST ಇದ್ದರೆ, ಲಿಕ್ಕರ್ ಮೇಲೆ GST ಇಲ್ಲ, ನಾವು ಅವರಿಗೆ ನೋಟಿಸ್ ಕೊಟ್ಟಿರ್ಬೋದು. ಬಟ್ ಇದು ಲಿಕ್ಕರ್ ಇದೆ ಅನ್ನೋದನ್ನು ಅವ್ರು ಹೇಳಬೇಕಲ್ವಾ? ಹೇಳಿದ ತಕ್ಷಣ ನಾವು ಅದನ್ನು ಡ್ರಾಪ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ಅನ್ವಯ ಆಗುತ್ತೆ ಅಲ್ಲಿ ಮಾತ್ರ ತೆರಿಗೆ ಹಾಕಲಾಗ್ತದೆ. ಮೇಡಮ್, ನಾವು ಗೂಗಲ್ ಪೇಟಿಎಮ್ ಮತ್ತು ಫೋನ್ಪೇ ಬಳಸಿಲ್ಲ, ಗೂಗಲ್ ಪೇ ಮತ್ತು ಅಮೆಜಾನ್ ಪೇ ಬಳಸಿದ್ದು ಅಂತಂದ್ರೆ ಅಲ್ಲಿ ಸಹ ಪರಿಶೀಲನೆ ಮುಂದಾಗ್ತಾರೆ ಮೇಡಮ್ ಏನಾದರೂ? ಅವರಾಗೆ ಬಂದು ಹೇಳ್ತಾರೆ ಅಂತ ನಿಮ್ಮ ಅಷ್ಟು ನಂಬಿಕೆ ಇದೆನಾ? ಅಲ್ಲ, ಕೇಳಿದ್ದು ಮೇಡಮ್ ನಾನು. ಕೊಟ್ಟಿದ್ದಕ್ಕೇ ಇಷ್ಟು ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇದು ನನಗೆ ಭಾರ ಆಗುತ್ತೆ ಅಂತ ಹೇಳ್ತಾರೆ. ತಾವಾಗೆ ಬಂದು ಯಾರು ಹೇಳೋದನ್ನು ನನಗಂತೂ ಅಷ್ಟೊಂದು ನಂಬಿಕೆ ಇಲ್ಲ ಅಥವಾ ಆಪ್ಟಿಮಿಸಮ್ ನನಗಿಲ್ಲ. ಬಟ್ ಬಂದರೆ ತುಂಬ ಖುಷಿ. ಅವ್ರ ವಿವರಗಳನ್ನು ನೀಡಿದರೆ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿಯೇ ನಾವು ಕ್ರಮವನ್ನು ಕೈಗೊಳ್ತೇವೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಆದಾಯ ತೆರಿಗೆಗಳ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಇದ್ದಾರೆ. ಮಾತಾಡ್ಸಿನವ್ರನ್ನ ಮೇಡಮ್, ಇದೀಗ ಫೋನ್ಪೇ ಮತ್ತು ಪೇಟಿಎಮ್ ಮುಖಾಂತರ ಪರಿಶೀಲನೆ ಮಾಡ್ತಿದ್ದೀರಾ, ನೋಟಿಸ್ ಕೊಡ್ತಿದ್ದೀರಾ. ಯಾರು 40 ಲಕ್ಷ ದಾಟಿದ್ದಾರೆ ಅಂಥವ್ರಿಗೆ ಟ್ಯಾಕ್ಸ್ ಕಟ್ ಅಂತ GST ಕಟ್ ಅಂತ ಹೇಳ್ತಿದ್ದಾರೆ. ಮೇಡಮ್, ಈಗ ಬೇರೆ ಬೇರೆ ಆ್ಯಪ್ಗಳಿದ್ದಾವೆ, ಗೂಗಲ್ ಪೇ, ಅಮೆಜಾನ್ ಪೇ, ಈಗ ರೂಪೇ, ಈಗ ಸುಮಾರು ಆ್ಯಪ್ಗಳಿದ್ದಾವೆ. ಅದಕ್ಕೇನಾದರೂ ಮುಂದಿನ ದಿನಗಳ ಪರಿಶೀಲನೆ ಆಗುತ್ತೆ ಹೇಗೆ ಮೇಡಮ್ ಅಂತ? ಇದ್ರ ಬಗ್ಗೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ನಿರ್ಧಾರ ತಗೊಳ್ತಾರೆ. ಸದ್ಯಕ್ಕೆ ನಮ್ಮ ಕಡೆ ಈ ವಿಷಯ ಕುರಿತು ಯಾವುದೂ ಮಾಹಿತಿ ಇಲ್ಲ. ಮೇಡಮ್, ಈಗ ಕೇಂದ್ರ ಕಚೇರಿಯಿಂದ ಒಂದು ಫೋನ್ಪೇ ಮತ್ತು ಪೇಟಿಎಮ್ ಇದ್ರೆ ಮಾತ್ರ ಪರಿಶೀಲನೆ ನಡೆದು ಈಗ ಸದ್ಯಕ್ಕೆ ಪಡ್ಕೊಂಡಿರುವಂಥ ಮಾಹಿತಿ ಅಷ್ಟರದ್ದು. ಆದರೆ ಇದಕ್ಕೆ ಸೀಮಿತ ಇರಬೇಕು ಅಂತೇನಿಲ್ಲ. ಮುಂದಿನ ಕ್ರಮ ಏನು ಅನ್ನೋದು ಕೇಂದ್ರ ಕಚೇರಿಯಲ್ಲಿ ನಿರ್ಧಾರ ಮಾಡ್ತಾರೆ. ಮುಂದಿನ ದಿನಗಳು ಸಹ ಅದು ಸಹ ಬರ್ಬೋದು ಮೇಡಮ್. ಏನಾದರೂ ಬರ್ಬೋದು ಇಲ್ವೋ ಇದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಇದು ನಮ್ಮ ಹೆಡ್ ಆಫೀಸಲ್ಲಿ ಮಾತ್ರ ನಿರ್ಧಾರ ಮಾಡ್ತಾರೆ. ಯಾಕಂದರೆ ಮೇಡಮ್, ಈಗ ಫೋನ್ಪೇ ಪೇಟಿಎಮ್ ಬಳಸ್ತಾರೆ, ಕೆಲವರು ಗೂಗಲ್ ಪೇ ಬಳಸ್ತಾರೆ, ಅಮೆಜಾನ್ ಪೇ ಬಳಸ್ತಾರೆ, ರೂಪೇ ಎಲ್ಲ ಬಳಸ್ತಿದ್ದಾರೆ. ತುಂಬ ಆ್ಯಪ್ಗಳಿದ್ದಾವೆ. ಹೌದು. ಅದ್ರ ಮೇಲೆ ಏನಾದರೂ ಪರಿಶೀಲನೆ ಮುಂದಾಗ್ತಾರೆ ಅಂತ ಅಷ್ಟೇ ಮ್ಯಾಮ್. ಅಲ್ಲ, ಸದ್ಯಕ್ಕೆ ಇರೋ ಮಾಹಿತಿ ಇಷ್ಟೇ, ತಮ್ಗೆ ಗೊತ್ತಿರೋಷ್ಟು. ನಮಗೂ ಗೊತ್ತಿರೋದು ಅಷ್ಟೇ. ಇನ್ನು ಮುಂದೆ ಏನು ಅನ್ನೋದು ನಮ್ಮ ಕೇಂದ್ರ ಕಚೇರಿ ಮೇಲೇ ಡಿಪೆಂಡ್ ಆಗುತ್ತೆ. ಅಲ್ಲಿಂದ ಏನಾದರೂ ಈ ಒಂದು ವಿಚಾರಕ್ಕೆ ಆದೇಶ ಬಂತಂದರೆ ನೀವು ಪರಿಶೀಲನೆಗೆ ಮುಂದಾಗ್ತೀರಾ? ಅವ್ರು ನಮಗೆ ಮಾಹಿತಿ ಒದಗಿಸ್ಕೊಟ್ರೆ, ಕ್ರಮ ಕೈಗೊಳ್ಳ್ರಿ ಅಂತ ನಿರ್ದೇಶನ ನೀಡಿದರೆ ಆವಾಗ ಮಾತ್ರ ಮುಂದುವರಿಬೇಕು. 40 ಲಕ್ಷ ವಹಿವಾಟು ಜಾಸ್ತಿ ಇರುತ್ತೆ ವರ್ಷಕ್ಕೆ, ಅವ್ರ ಮೇಲೆ GST ಕಟ್ಟಲೇಬೇಕು. ಅಲ್ಲ, ಕಟ್ಟಲೇಬೇಕು ಅಂದರೆ ಅನ್ವಯ ಆದರೆ ಮಾತ್ರ. 40 ಲಕ್ಷ ಟ್ರಾನ್ಸಾಕ್ಷನ್ ರೀಚ್ ಆಗಿದ ತಕ್ಷಣ ಕಟ್ಟಲೇಬೇಕು ಅಂತಿಲ್ಲ. ಎಕ್ಸಮ್ಟೆಡ್ ಇದ್ದರೆ ಅಥವಾ ನಾನ್ GST ಇದ್ದರೆ, ಲಿಕ್ಕರ್ ಮೇಲೆ GST ಇಲ್ಲ, ನಾವು ಅವರಿಗೆ ನೋಟಿಸ್ ಕೊಟ್ಟಿರ್ಬೋದು. ಬಟ್ ಇದು ಲಿಕ್ಕರ್ ಇದೆ ಅನ್ನೋದನ್ನು ಅವ್ರು ಹೇಳಬೇಕಲ್ವಾ? ಹೇಳಿದ ತಕ್ಷಣ ನಾವು ಅದನ್ನು ಡ್ರಾಪ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ಅನ್ವಯ ಆಗುತ್ತೆ ಅಲ್ಲಿ ಮಾತ್ರ ತೆರಿಗೆ ಹಾಕಲಾಗ್ತದೆ. ಮೇಡಮ್, ನಾವು ಗೂಗಲ್ ಪೇಟಿಎಮ್ ಮತ್ತು ಫೋನ್ಪೇ ಬಳಸಿಲ್ಲ, ಗೂಗಲ್ ಪೇ ಮತ್ತು ಅಮೆಜಾನ್ ಪೇ ಬಳಸಿದ್ದು ಅಂತಂದ್ರೆ ಅಲ್ಲಿ ಸಹ ಪರಿಶೀಲನೆ ಮುಂದಾಗ್ತಾರೆ ಮೇಡಮ್ ಏನಾದರೂ? ಅವರಾಗೆ ಬಂದು ಹೇಳ್ತಾರೆ ಅಂತ ನಿಮ್ಮ ಅಷ್ಟು ನಂಬಿಕೆ ಇದೆನಾ? ಅಲ್ಲ, ಕೇಳಿದ್ದು ಮೇಡಮ್ ನಾನು. ಕೊಟ್ಟಿದ್ದಕ್ಕೇ ಇಷ್ಟು ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇದು ನನಗೆ ಭಾರ ಆಗುತ್ತೆ ಅಂತ ಹೇಳ್ತಾರೆ. ತಾವಾಗೆ ಬಂದು ಯಾರು ಹೇಳೋದನ್ನು ನನಗಂತೂ ಅಷ್ಟೊಂದು ನಂಬಿಕೆ ಇಲ್ಲ ಅಥವಾ ಆಪ್ಟಿಮಿಸಮ್ ನನಗಿಲ್ಲ. ಬಟ್ ಬಂದರೆ ತುಂಬ ಖುಷಿ. ಅವ್ರ ವಿವರಗಳನ್ನು ನೀಡಿದರೆ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿಯೇ ನಾವು ಕ್ರಮವನ್ನು ಕೈಗೊಳ್ತೇವೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಆದಾಯ ತೆರಿಗೆಗಳ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಇದ್ದಾರೆ. ಮಾತಾಡ್ಸಿನವ್ರನ್ನ ಮೇಡಮ್, ಇದೀಗ
ಫೋನ್ಪೇ ಮತ್ತು ಪೇಟಿಎಮ್ ಮುಖಾಂತರ ಪರಿಶೀಲನೆ ಮಾಡ್ತಿದ್ದೀರಾ, ನೋಟಿಸ್ ಕೊಡ್ತಿದ್ದೀರಾ, ಯಾರು 40 ಲಕ್ಷ ದಾಟಿದ್ದಾರೆ ಅಂಥವ್ರಿಗೆ ಟ್ಯಾಕ್ಸ್ ಕಟ್ ಅಂತ GST ಕಟ್ ಅಂತ ಹೇಳ್ತಿದ್ದಾರೆ. ಮೇಡಮ್ ಈಗ ಬೇರೆ ಬೇರೆ ಆ್ಯಪ್ಗಳಿದ್ದಾವೆ, ಗೂಗಲ್ ಪೇ, ಅಮೆಜಾನ್ ಪೇ, ಈಗ ರೂಪೇ, ಈಗ ಸುಮಾರು ಆ್ಯಪ್ಗಳಿದ್ದಾವೆ. ಅದಕ್ಕೆ ಏನಾದರೂ ಮುಂದಿನ ದಿನಗಳ ಪರಿಶೀಲನೆ ಆಗುತ್ತೆ ಹೇಗೆ ಮೇಡಮ್ ಅಂತ? ಇದ್ರ ಬಗ್ಗೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ನಿರ್ಧಾರ ತಗೊಳ್ತಾರೆ. ಸದ್ಯಕ್ಕೆ ನಮ್ಮ ಕಡೆ ಈ ವಿಷಯ ಕುರಿತು ಯಾವುದೂ ಮಾಹಿತಿ ಇಲ್ಲ. ಮೇಡಮ್ ಈಗ ಕೇಂದ್ರ ಕಚೇರಿಯಿಂದ ಒಂದು ಫೋನ್ಪೇ ಮತ್ತು ಪೇಟಿಎಮ್ ಇದ್ರೆ ಮಾತ್ರ ಪರಿಶೀಲನೆ ನಡೆದು ಈಗ ಸದ್ಯಕ್ಕೆ ಪಡ್ಕೊಂಡಿರುವಂಥ ಮಾಹಿತಿ ಅಷ್ಟರದ್ದು. ಆದರೆ ಇದಕ್ಕೆ ಸೀಮಿತ ಇರಬೇಕು ಅಂತೇನಿಲ್ಲ. ಮುಂದಿನ ಕ್ರಮ ಏನು ಅನ್ನೋದು ಕೇಂದ್ರ ಕಚೇರಿಯಲ್ಲಿ ನಿರ್ಧಾರ ಮಾಡ್ತಾರೆ. ಮುಂದಿನ ದಿನಗಳು ಸಹ ಅದು ಸಹ ಬರ್ಬೋದು ಮೇಡಮ್, ಏನಾದರೂ ಬರ್ಬೋದು ಇಲ್ವೋ ಇದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಇದು ನಮ್ಮ ಹೆಡ್ ಆಫೀಸಲ್ಲಿ ಮಾತ್ರ ನಿರ್ಧಾರ ಮಾಡ್ತಾರೆ. ಯಾಕಂದರೆ ಮೇಡಮ್ ಈಗ ಫೋನ್ಪೇ ಪೇಟಿಎಮ್ ಬಳಸ್ತಾರೆ, ಕೆಲವರು ಗೂಗಲ್ ಪೇ ಬಳಸ್ತಾರೆ, ಅಮೆಜಾನ್ ಪೇ ಬಳಸ್ತಾರೆ, ರೂಪೇ ಎಲ್ಲ ಬಳಸ್ತಿದ್ದಾರೆ, ತುಂಬ ಆ್ಯಪ್ಗಳಿದ್ದಾವೆ. ಹೌದು. ಅದ್ರ ಮೇಲೆ ಏನಾದರೂ ಪರಿಶೀಲನೆ ಮುಂದಾಗ್ತಾರೆ ಅಂತ ಅಷ್ಟೇ ಮ್ಯಾಮ್? ಅಲ್ಲ, ಸದ್ಯಕ್ಕೆ ಇರೋ ಮಾಹಿತಿ ಇಷ್ಟೇ, ತಮ್ಗೆ ಗೊತ್ತಿರೋಷ್ಟು, ನಮಗೂ ಗೊತ್ತಿರೋದು ಅಷ್ಟೇ. ಇನ್ನು ಮುಂದೆ ಏನು ಅನ್ನೋದು ನಮ್ಮ ಕೇಂದ್ರ ಕಚೇರಿ ಮೇಲೇ ಡಿಪೆಂಡ್ ಆಗುತ್ತೆ. ಅಲ್ಲಿಂದ ಏನಾದರೂ ಈ ಒಂದು ವಿಚಾರಕ್ಕೆ ಆದೇಶ ಬಂತಂದರೆ ನೀವು ಪರಿಶೀಲನೆಗೆ ಮುಂದಾಗ್ತೀರಾ? ಅವ್ರು ನಮಗೆ ಮಾಹಿತಿ ಒದಗಿಸ್ಕೊಟ್ರೆ, ಕ್ರಮ ಕೈಗೊಳ್ಳ್ರಿ ಅಂತ ನಿರ್ದೇಶನ ನೀಡಿದರೆ ಆವಾಗ ಮಾತ್ರ ಮುಂದುವರಿಬೇಕು. 40 ಲಕ್ಷ ವಹಿವಾಟು ಜಾಸ್ತಿ ಇರುತ್ತೆ ವರ್ಷಕ್ಕೆ, ಅವ್ರ ಮೇಲೆ GST ಕಟ್ಟಲೇಬೇಕು. ಅಲ್ಲ, ಕಟ್ಟಲೇಬೇಕು ಅಂದರೆ ಅನ್ವಯ ಆದರೆ ಮಾತ್ರ. 40 ಲಕ್ಷ ಟ್ರಾನ್ಸಾಕ್ಷನ್ ರೀಚ್ ಆಗಿದ ತಕ್ಷಣ ಕಟ್ಟಲೇಬೇಕು ಅಂತಿಲ್ಲ. ಎಕ್ಸಮ್ಟೆಡ್ ಇದ್ದರೆ ಅಥವಾ ನಾನ್ GST ಇದ್ದರೆ, ಲಿಕ್ಕರ್ ಮೇಲೆ GST ಇಲ್ಲ, ನಾವು ಅವರಿಗೆ ನೋಟಿಸ್ ಕೊಟ್ಟಿರ್ಬೋದು. ಬಟ್ ಇದು ಲಿಕ್ಕರ್ ಇದೆ ಅನ್ನೋದನ್ನು ಅವ್ರು ಹೇಳಬೇಕಲ್ವಾ? ಹೇಳಿದ ತಕ್ಷಣ ನಾವು ಅದನ್ನು ಡ್ರಾಪ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ಅನ್ವಯ ಆಗುತ್ತೆ ಅಲ್ಲಿ ಮಾತ್ರ ತೆರಿಗೆ ಹಾಕಲಾಗ್ತದೆ. ಮೇಡಮ್ ನಾವು ಗೂಗಲ್ ಪೇಟಿಎಮ್ ಮತ್ತು ಫೋನ್ಪೇ ಬಳಸಿಲ್ಲ, ಗೂಗಲ್ ಪೇ ಮತ್ತು ಅಮೆಜಾನ್ ಪೇ ಬಳಸಿದ್ದು ಅಂತಂದ್ರೆ ಅಲ್ಲಿ ಸಹ ಪರಿಶೀಲನೆ ಮುಂದಾಗ್ತಾರೆ ಮೇಡಮ್ ಏನಾದರೂ? ಅವರಾಗೆ ಬಂದು ಹೇಳ್ತಾರೆ ಅಂತ ನಿಮ್ಮ ಅಷ್ಟು ನಂಬಿಕೆ ಇದೆನಾ? ಅಲ್ಲ, ಕೇಳಿದ್ದು ಮೇಡಮ್ ನಾನು. ಕೊಟ್ಟಿದ್ದಕ್ಕೇ ಇಷ್ಟು ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇದು ನನಗೆ ಭಾರ ಆಗುತ್ತೆ ಅಂತ ಹೇಳ್ತಾರೆ. ತಾವಾಗೆ ಬಂದು ಯಾರು ಹೇಳೋದನ್ನು ನನಗಂತೂ ಅಷ್ಟೊಂದು ನಂಬಿಕೆ ಇಲ್ಲ ಅಥವಾ ಆಪ್ಟಿಮಿಸಮ್ ನನಗಿಲ್ಲ. ಬಟ್ ಬಂದರೆ ತುಂಬ ಖುಷಿ. ಅವ್ರ ವಿವರಗಳನ್ನು ನೀಡಿದರೆ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿಯೇ ನಾವು ಕ್ರಮವನ್ನು ಕೈಗೊಳ್ತೇವೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಆದಾಯ ತೆರಿಗೆಗಳ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಇದ್ದಾರೆ, ಮಾತಾಡಿಸಿದವ್ರನ್ನ. ಮೇಡಮ್, ಇದೀಗ ಫೋನ್ಪೇ ಮತ್ತು ಪೇಟಿಎಮ್ ಮುಖಾಂತರ ಪರಿಶೀಲನೆ ಮಾಡ್ತಿದ್ದೀರಾ, ನೋಟಿಸ್ ಕೊಡ್ತಿದ್ದೀರಾ, ಯಾರು 40 ಲಕ್ಷ ದಾಟಿದ್ದಾರೆ ಅಂಥವ್ರಿಗೆ ಟ್ಯಾಕ್ಸ್ ಕಟ್ ಅಂತ GST ಕಟ್ ಅಂತ ಹೇಳ್ತಿದ್ದಾರೆ. ಮೇಡಮ್ ಈಗ ಬೇರೆ ಬೇರೆ ಆ್ಯಪ್ಗಳಿದ್ದಾವೆ, ಗೂಗಲ್ ಪೇ, ಅಮೆಜಾನ್ ಪೇ, ಈಗ ರೂಪೇ, ಈಗ ಸುಮಾರು ಆ್ಯಪ್ಗಳಿದ್ದಾವೆ. ಅದಕ್ಕೆ ಏನಾದರೂ ಮುಂದಿನ ದಿನಗಳ ಪರಿಶೀಲನೆ ಆಗುತ್ತೆ ಹೇಗೆ ಮೇಡಮ್ ಅಂತ? ಇದ್ರ ಬಗ್ಗೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ನಿರ್ಧಾರ ತಗೊಳ್ತಾರೆ. ಸದ್ಯಕ್ಕೆ ನಮ್ಮ ಕಡೆ ಈ ವಿಷಯ ಕುರಿತು ಯಾವುದೂ ಮಾಹಿತಿ ಇಲ್ಲ. ಮೇಡಮ್ ಈಗ ಕೇಂದ್ರ ಕಚೇರಿಯಿಂದ ಒಂದು ಫೋನ್ಪೇ ಮತ್ತು ಪೇಟಿಎಮ್ ಇದ್ರೆ ಮಾತ್ರ ಪರಿಶೀಲನೆ ನಡೆದು ಈಗ ಸದ್ಯಕ್ಕೆ ಪಡ್ಕೊಂಡಿರುವಂಥ ಮಾಹಿತಿ ಅಷ್ಟರದ್ದು. ಆದರೆ ಇದಕ್ಕೆ ಸೀಮಿತ ಇರಬೇಕು ಅಂತೇನಿಲ್ಲ. ಮುಂದಿನ ಕ್ರಮ ಏನು ಅನ್ನೋದು ಕೇಂದ್ರ ಕಚೇರಿಯಲ್ಲಿ ನಿರ್ಧಾರ ಮಾಡ್ತಾರೆ. ಮುಂದಿನ ದಿನಗಳು ಸಹ ಅದು ಸಹ ಬರ್ಬೋದು ಮೇಡಮ್, ಏನಾದರೂ ಬರ್ಬೋದು ಇಲ್ವೋ ಇದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಇದು ನಮ್ಮ ಹೆಡ್ ಆಫೀಸಲ್ಲಿ ಮಾತ್ರ ನಿರ್ಧಾರ ಮಾಡ್ತಾರೆ. ಯಾಕಂದರೆ ಮೇಡಮ್ ಈಗ ಫೋನ್ಪೇ ಪೇಟಿಎಮ್ ಬಳಸ್ತಾರೆ, ಕೆಲವರು ಗೂಗಲ್ ಪೇ ಬಳಸ್ತಾರೆ, ಅಮೆಜಾನ್ ಪೇ ಬಳಸ್ತಾರೆ, ರೂಪೇ ಎಲ್ಲ ಬಳಸ್ತಿದ್ದಾರೆ, ತುಂಬ ಆ್ಯಪ್ಗಳಿದ್ದಾವೆ. ಹೌದು. ಅದ್ರ ಮೇಲೆ ಏನಾದರೂ ಪರಿಶೀಲನೆ ಮುಂದಾಗ್ತಾರೆ ಅಂತ ಅಷ್ಟೇ ಮ್ಯಾಮ್? ಅಲ್ಲ, ಸದ್ಯಕ್ಕೆ ಇರೋ ಮಾಹಿತಿ ಇಷ್ಟೇ, ತಮ್ಗೆ ಗೊತ್ತಿರೋಷ್ಟು, ನಮಗೂ ಗೊತ್ತಿರೋದು ಅಷ್ಟೇ. ಇನ್ನು ಮುಂದೆ ಏನು ಅನ್ನೋದು ನಮ್ಮ ಕೇಂದ್ರ ಕಚೇರಿ ಮೇಲೇ ಡಿಪೆಂಡ್ ಆಗುತ್ತೆ. ಅಲ್ಲಿಂದ ಏನಾದರೂ ಈ ಒಂದು ವಿಚಾರಕ್ಕೆ ಆದೇಶ ಬಂತಂದರೆ ನೀವು ಪರಿಶೀಲನೆಗೆ ಮುಂದಾಗ್ತೀರಾ? ಅವ್ರು ನಮಗೆ ಮಾಹಿತಿ ಒದಗಿಸ್ಕೊಟ್ರೆ, ಕ್ರಮ ಕೈಗೊಳ್ಳ್ರಿ ಅಂತ ನಿರ್ದೇಶನ ನೀಡಿದರೆ ಆವಾಗ ಮಾತ್ರ ಮುಂದುವರಿಬೇಕು. 40 ಲಕ್ಷ ವಹಿವಾಟು ಜಾಸ್ತಿ ಇರುತ್ತೆ ವರ್ಷಕ್ಕೆ, ಅವ್ರ ಮೇಲೆ GST ಕಟ್ಟಲೇಬೇಕು. ಅಲ್ಲ, ಕಟ್ಟಲೇಬೇಕು ಅಂದರೆ ಅನ್ವಯ ಆದರೆ ಮಾತ್ರ. 40 ಲಕ್ಷ ಟ್ರಾನ್ಸಾಕ್ಷನ್ ರೀಚ್ ಆಗಿದ ತಕ್ಷಣ ಕಟ್ಟಲೇಬೇಕು ಅಂತಿಲ್ಲ. ಎಕ್ಸಮ್ಟೆಡ್ ಇದ್ದರೆ ಅಥವಾ ನಾನ್ GST ಇದ್ದರೆ, ಲಿಕ್ಕರ್ ಮೇಲೆ GST ಇಲ್ಲ, ನಾವು ಅವರಿಗೆ ನೋಟಿಸ್ ಕೊಟ್ಟಿರ್ಬೋದು. ಬಟ್ ಇದು ಲಿಕ್ಕರ್ ಇದೆ ಅನ್ನೋದನ್ನು ಅವ್ರು ಹೇಳಬೇಕಲ್ವಾ? ಹೇಳಿದ ತಕ್ಷಣ ನಾವು ಅದನ್ನು ಡ್ರಾಪ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ಅನ್ವಯ ಆಗುತ್ತೆ ಅಲ್ಲಿ ಮಾತ್ರ ತೆರಿಗೆ ಹಾಕಲಾಗ್ತದೆ. ಮೇಡಮ್ ನಾವು ಗೂಗಲ್ ಪೇಟಿಎಮ್ ಮತ್ತು ಫೋನ್ಪೇ ಬಳಸಿಲ್ಲ, ಗೂಗಲ್ ಪೇ ಮತ್ತು ಅಮೆಜಾನ್ ಪೇ ಬಳಸಿದ್ದು ಅಂತಂದ್ರೆ ಅಲ್ಲಿ ಸಹ ಪರಿಶೀಲನೆ ಮುಂದಾಗ್ತಾರೆ ಮೇಡಮ್ ಏನಾದರೂ? ಅವರಾಗೆ ಬಂದು ಹೇಳ್ತಾರೆ ಅಂತ ನಿಮ್ಮ ಅಷ್ಟು ನಂಬಿಕೆ ಇದೆನಾ? ಅಲ್ಲ, ಕೇಳಿದ್ದು ಮೇಡಮ್ ನಾನು. ಕೊಟ್ಟಿದ್ದಕ್ಕೇ ಇಷ್ಟು ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇದು ನನಗೆ ಭಾರ ಆಗುತ್ತೆ ಅಂತ ಹೇಳ್ತಾರೆ. ತಾವಾಗೆ ಬಂದು ಯಾರು ಹೇಳೋದನ್ನು ನನಗಂತೂ ಅಷ್ಟೊಂದು ನಂಬಿಕೆ ಇಲ್ಲ ಅಥವಾ ಆಪ್ಟಿಮಿಸಮ್ ನನಗಿಲ್ಲ. ಬಟ್ ಬಂದರೆ ತುಂಬ ಖುಷಿ. ಅವ್ರ ವಿವರಗಳನ್ನು ನೀಡಿದರೆ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿಯೇ ನಾವು ಕ್ರಮವನ್ನು ಕೈಗೊಳ್ತೇವೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಆದಾಯ ತೆರಿಗೆಗಳ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.